ಸಂಪುಟ ರಚನೆಯ ಬಗ್ಗೆ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಮಾತನಾಡಿದ ಅವರು, ಸಂಪುಟ ವಿಚಾರಣೆಯಲ್ಲಿ ಬಾಲಕೃಷ್ಣಗೆ ಸಚಿವ ಸ್ಥಾನವನ್ನ ಕೊಡ್ತೀವಿ ಅಂತ ಸಿಎಂ ಡಿಸಿಎಂ ಹೇಳವ್ರೆ. ಆದ್ರೆ ನೋಡೋಣ ಆ ಟೈಮ್ಗೆ ಏನೇನ್ ಆಗುತ್ತೋ, ನಮ್ಮ ಹೈಕಮಾಂಡ್ ಯಾವ ತೀರ್ಮಾನವನ್ನ ಮಾಡುತ್ತೋ ಗೊತ್ತಿಲ್ಲ. ಪೊಲೀಸ್ ಆಗಿದ್ರೆ ಪ್ರಮೋಷನ್ ಆಗಿ ಡಿವೈಎಸ್ಪಿ ಆಗ್ತಿದ್ರು, ಆದ್ರೆ ನಮಗೆ ಯಾವುದೇ ಪ್ರಮೋಷನ್ ಸಿಕ್ಕಿಲ್ಲ. ಎಲ್ಲಿದ್ದೇವೋ ಅಲ್ಲೇ ಇದ್ದೀವಿ. ಸಚಿವ ಸ್ಥಾನಕ್ಕೆ ನಾವು ಒತ್ತಾಯ ಮಾಡೋದಲ್ಲ, ಅದು ಆಗಲೇಬೇಕು. ನಾವು ಲಾಬಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಡಿಸೆಂಬರ್ನಲ್ಲಿ ಸಂಪುಟ ಪುನರಚನೆ ಆಗುವಂಥ ಸಂಭವ ಐತೆ ಅಂತ ಹೇಳ್ಬಿಟ್ಟು ಮಾಧ್ಯಮಗಳು ತಿಳಿಸ್ತಾರೆ. ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳವ್ರೆ. ನೋಡುವ ಆ ಟೈಮ್ ಏನೇನಾಗ್ತದೆ ಅಂತ ಹೈಕಮಾಂಡ್ ಕೂಡ ತೀರ್ಮಾನ. ನೀವು ಒಬ್ರು ಆಕಾಂಕ್ಷೆ ಎಲ್ಲ ಮಾಡ್ಲೇಬೇಕಲ್ವನ್ರಿ. ಎಷ್ಟು ದಿವಸ ರೀ ಪೊಲೀಸ್ ಕೆಲಸ. ನಮ್ಗೆ ಇನ್ನೂ ಪೊಲೀಸ್ನವರಾಗಿದ್ರೆ ಇಷ್ಟೊತ್ತಿಗೆಲ್ಲ ಪ್ರಮೋಷನ್ ಸಿಕ್ಕಿ ಡಿವೈಎಸ್ಪಿ ಅವ್ರು 35 ವರ್ಷಕ್ಕೆ. ನಮ್ಗೆ ಇನ್ನೂ ಪ್ರಮೋಷನ್ ಸಿಕ್ಕಿಲ್ಲ, ಬರೀ ಅಲ್ಲೇ ಇದೀವಿ ನಾವು. ಪ್ರಬಲವಾದ ಕೇಳ್ತಾ ಇದೀವಿ, ಪ್ರಬಲವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರಬಲ ಅಲ್ಲ, ಆಗ್ಲೇಬೇಕು, ಒತ್ತಾಯ ಮಾಡಿದ್ರೆ ಸರ್, ಆಗ್ಲೇಬೇಕು ಅಂತ ಹೇಳ್ತಾ ಇದ್ದೀನಲ್ಲ. ಒತ್ತಾಯ ಏನದು? ಆಗ್ಲೇಬೇಕು, ಈ ಬಾರಿ ಆಗ್ಲೇಬೇಕು. ಬೇರೆ ಬೇರೆ ಲಾಬಿ ನಡೆಸ್ತಾ ಇದ್ದಾರೆ. ಲಾಬಿ ನಾನೇ ನಡೆಸಬೇಕು. ಗೊತ್ತಿಲ್ವ ಯಾರು ಸೀನಿಯಾರಿಟಿ, ಯಾರು ಕೆಲಸ ಮಾಡೋರೆ, ಏನ್ ಮಾಡೋರೆ. ಮೊನ್ನೆ ಉಪಚುನಾವಣೆಯಲ್ಲಿ ಯಾರ್ಯಾರು ಶಕ್ತಿ ಏನು, ಯಾರ್ಯಾರು ಏನೇನು ಕೆಲಸ ಮಾಡೋದಿಲ್ಲ ಗೊತ್ತದಲ್ಲ. ಹೈಕಮಾಂಡ್ ಗಮನಕ್ಕೆ ಬಂದದಲ್ಲ. ಸರ್, ಯೋಗೇಶ್ವರ್ಗೆ ಏನೋ ಕೊಡ್ತಾರೆ ಅಂತ ಇರ್ಲಿ, ಅವರು ಆಕಾಂಕ್ಷಿ, ಅವರು ಆಸೆ ಇರಲ್ವ. ಯಾವ ಮನುಷ್ಯನಿಗೆ ಆಸೆ ಇರಲ್ಲ ಮಂತ್ರಿ ಆಗ್ಬೇಕು ಅಂತ. ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆಲುವಿನ ಬಗ್ಗೆ ಶಾಸಕ ಕೊತ್ತೂರು ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಫಲಿತಾಂಶ ಏರುಪೇರಾಗುತ್ತೆ ಅನ್ನೋದು ಮೊದಲೇ ಹೇಳಿದ್ದೆ, ಆದರೆ ಜನ ನಮ್ಮ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳಿದ್ದಾರೆ. ಇನ್ನು ಹಣದಿಂದ ಜಯ ಸಾಧಿಸಲಾಗಿದೆ ಎನ್ನುವ ವಿಪಕ್ಷ ಮಾತಿಗೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾವು ಹಣದಿಂದ ಗೆದ್ದಿದ್ದೇವೆ ಅನ್ನೋದಾದ್ರೆ ತೋರಿಸಲಿ ಅಂತ ಜೆಡಿಎಸ್ ಶಾಸಕರಿಗೆ ಸವಾಲ್ ಹಾಕಿದ್ದಾರೆ. ಮೂರು ಚೆನ್ನಾಗಿದೆ ಅಂದರೆ ಕಡಿಮೆ ಅಂತರದಲ್ಲಿ ಗೆಲ್ತೀವಿ ಅಂತ ಹೇಳಿದ್ವಿ ನಾವು. ಆದರೆ ಅದು ನಿಜ ಆಗಿದೆ. ಅದು ಒಟ್ಟಿನಲ್ಲಿ ನಮ್ಗೆ ಸೆಂಟ್ರಲ್ಲಿ ಈ ಕೆಲವೊಂದು ಮಾತುಗಳಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಒಂದು ಡೌಟ್ ಇತ್ತು ನಮಗೆ. ಆದರೆ ಚೆನ್ನಾಗಿ ನೋಡಿ, ನಾನಿದ್ದಿದ್ದು ಹೊಂಗನೂರು ಹೋಬಳಿ ಅಂತ ಇದ್ದಿದ್ದು 3800 ಓಟ್ ಲೀಡ್ ಬಂದಿದೆ ಅಲ್ಲಿ. ಆ ಜಿಲ್ಲಾ ಪಂಚಾಯತಿಯಲ್ಲಿ 3800 ಓಟ್ ಲೀಡ್ ಬಂದಿದೆ. ಹೌದು, ನಾನು ಅಲ್ಲೇ ಇದ್ದಿದ್ದು. ಹೊಂಗನೂರು ಜಿಲ್ಲಾ ಪಂಚಾಯತಿ ಏರಿಯಾದಲ್ಲಿ ನಾನಿದ್ದು, ಬೇರೆ ಕಡೆ ಹೋಗಿರಲಿಲ್ಲ. ಅಲ್ಲೇ ಇದ್ದು 3800 ಓಟ್ ಲೀಡ್ ಬಂದಿದೆ ಅಲ್ಲಿ ಟೋಟಲ್ ಜಿಲ್ಲಾ ಪಂಚಾಯತಿ. ಗೆಲುವು ಕಾರಣ ಬಂದ್ಬಿಟ್ಟು ಸರ್ಕಾರ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಣ್ಣ ಮುಖ್ಯಮಂತ್ರಿ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಅಧ್ಯಕ್ಷರ ಒಂದು DCM ಇದರಲ್ಲಿ ನಾವು ಜನಗಳ ಪರವಾಗಿದ್ದೀವಿ, ಅಭಿವೃದ್ಧಿ ಪರವಾಗಿದ್ದೀವಿ ನಾವು. ಅದಕ್ಕೆ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಕ್ಷೇತ್ರ ಸಂಚಾರದ ವೇಳೆ ಶಾಸಕ ಶರಣಗೌಡ ಕಂದಕೂರು ಮಕ್ಕಳ ಸಮಸ್ಯೆಯನ್ನ ಆಲಿಸಿದ್ದಾರೆ. ಗುರಮೆಠಕಲ್ ತಾಲೂಕಿನ ಇಡ್ಲೂರು ಗ್ರಾಮದ ಮಕ್ಕಳೊಂದಿಗೆ ಕಂದಕೂರು ಮಾತುಕತೆ ನಡೆಸಿದ್ದಾರೆ. ಚೆನ್ನಾಗಿ ಓದಬೇಕು, ಸೂಟ್ ಬಟ್ಟೆ ಟೈಮ್ಗೆ ಕೊಡ್ತಾರೆ ಅಂತ ಮಕ್ಕಳನ್ನ ಪ್ರಶ್ನಿಸಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ಶಾಲೆ ಬಿಡಬಾರದು, ಹತ್ಯೆ ಬಿಡಿಸೋದಕ್ಕೆ ಹೋಗಬಾರದು ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಏನು ನಿಮ್ಮ ಶಾಲೆಯಲ್ಲಿ 1ರಿಂದ 6ನೇ ತರಗತಿ, 1ರಿಂದ 7ನೇ ತರಗತಿ ಶಾಲೆ ಮಾಸ್ಟರ್ದಾರ ಎಲ್ಲ ಚಲೋ ಹೇಳ್ತಾರ, ಸುಳ್ಳು ಹೇಳ್ಬಾರ್ದು. ಊಟ ಕೊಡ್ತಾರ, ಸಹಿ ಪಟ್ಕರ. ಊಟ ಚಲೋ ಕೊಡ್ತಾರ. ಸ್ಕೂಲ್ ಬಿಲ್ಡಿಂಗ್ ಚಲೋ ಅದ. ಅಲ್ಲಿ ಎದುರಿರೋದು ಹೈಸ್ಕೂಲ, ಅಲ್ಲಿ ರೋಡಿಗಿರೋದು. ಚಲೋ ಓದ್ಬೇಕಲ್ಲ. ಬೂಟು ಬಟ್ಟಿ ಟೈಮಿಗೆ ಕೊಡ್ತಾರಿಲ್ಲ. ಸುಳ್ಳು ಹೇಳ್ಬಾರ್ದು. ಕೊಟ್ರ ತತ್ತಿ ತಿನ್ಲಾರ್ದವ್ರಿಗೆ ಏನ್ ಕೊಡ್ತಾರ? ಚಕ್ಕಿ ಮತ್ತೇನೊಂದು ಕೊಡ್ತಾರ. ಚಲೋ ಓದ್ಬೇಕಲ್ಲ, ಸಾಲಿ ಬಿಡಬಾರ್ದು. ಹತ್ತಿ ಮಂಡ್ಯದಲ್ಲಿ ಬಾರ್ ಲೈಸೆನ್ಸ್ಗಾಗಿ ಲಂಚಕ್ಕೆ ಬೇಡಿಕೆ ಇಟ್ಟ ವಿಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಬಕಾರಿ ನಿರೀಕ್ಷಕ ಶಿವಶಂಕರ್ ಆರಾಧ್ಯರನ್ನ ಅಮಾನತು ಮಾಡಲಾಗಿದೆ. ಇದರೊಂದಿಗೆ ಮಂಡ್ಯ ಅಬಕಾರಿ ಡಿಸಿ ರವಿಶಂಕರ್ ಅಮಾನತಿಗೂ ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸಂಪುಟ ರಚನೆಯ ಬಗ್ಗೆ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಮಾತನಾಡಿದ ಅವರು, ಸಂಪುಟ ವಿಚಾರಣೆಯಲ್ಲಿ ಬಾಲಕೃಷ್ಣಗೆ ಸಚಿವ ಸ್ಥಾನವನ್ನ ಕೊಡ್ತೀವಿ ಅಂತ ಸಿಎಂ ಡಿಸಿಎಂ ಹೇಳವ್ರೆ. ಆದ್ರೆ ನೋಡೋಣ ಆ ಟೈಮ್ಗೆ ಏನೇನ್ ಆಗುತ್ತೋ, ನಮ್ಮ ಹೈಕಮಾಂಡ್ ಯಾವ ತೀರ್ಮಾನವನ್ನ ಮಾಡುತ್ತೋ ಗೊತ್ತಿಲ್ಲ. ಪೊಲೀಸ್ ಆಗಿದ್ರೆ ಪ್ರಮೋಷನ್ ಆಗಿ ಡಿವೈಎಸ್ಪಿ ಆಗ್ತಿದ್ರು, ಆದ್ರೆ ನಮಗೆ ಯಾವುದೇ ಪ್ರಮೋಷನ್ ಸಿಕ್ಕಿಲ್ಲ. ಎಲ್ಲಿದ್ದೇವೋ ಅಲ್ಲೇ ಇದ್ದೀವಿ. ಸಚಿವ ಸ್ಥಾನಕ್ಕೆ ನಾವು ಒತ್ತಾಯ ಮಾಡೋದಲ್ಲ, ಅದು ಆಗಲೇಬೇಕು. ನಾವು ಲಾಬಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಡಿಸೆಂಬರ್ನಲ್ಲಿ ಸಂಪುಟ ಪುನರಚನೆ ಆಗುವಂಥ ಸಂಭವ ಐತೆ ಅಂತ ಹೇಳ್ಬಿಟ್ಟು ಮಾಧ್ಯಮಗಳು ತಿಳಿಸ್ತಾರೆ. ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳವ್ರೆ. ನೋಡುವ ಆ ಟೈಮ್ ಏನೇನಾಗ್ತದೆ ಅಂತ ಹೈಕಮಾಂಡ್ ಕೂಡ ತೀರ್ಮಾನ. ನೀವು ಒಬ್ರು ಆಕಾಂಕ್ಷೆ ಎಲ್ಲ ಮಾಡ್ಲೇಬೇಕಲ್ವನ್ರಿ. ಎಷ್ಟು ದಿವಸ ರೀ ಪೊಲೀಸ್ ಕೆಲಸ. ನಮ್ಗೆ ಇನ್ನೂ ಪೊಲೀಸ್ನವರಾಗಿದ್ರೆ ಇಷ್ಟೊತ್ತಿಗೆಲ್ಲ ಪ್ರಮೋಷನ್ ಸಿಕ್ಕಿ ಡಿವೈಎಸ್ಪಿ ಅವ್ರು 35 ವರ್ಷಕ್ಕೆ. ನಮ್ಗೆ ಇನ್ನೂ ಪ್ರಮೋಷನ್ ಸಿಕ್ಕಿಲ್ಲ, ಬರೀ ಅಲ್ಲೇ ಇದೀವಿ ನಾವು. ಪ್ರಬಲವಾದ ಕೇಳ್ತಾ ಇದೀವಿ, ಪ್ರಬಲವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರಬಲ ಅಲ್ಲ, ಆಗ್ಲೇಬೇಕು, ಒತ್ತಾಯ ಮಾಡಿದ್ರೆ ಸರ್, ಆಗ್ಲೇಬೇಕು ಅಂತ ಹೇಳ್ತಾ ಇದ್ದೀನಲ್ಲ. ಒತ್ತಾಯ ಏನದು? ಆಗ್ಲೇಬೇಕು,
ಆಗ್ಲೇಬೇಕು, ಈ ಬಾರಿ ಆಗ್ಲೇಬೇಕು. ಬೇರೆ ಬೇರೆ ಲಾಬಿ ನಡೆಸ್ತಾ ಇದ್ದಾರೆ. ಲಾಬಿ ನಾನೇ ನಡೆಸಬೇಕು, ಗೊತ್ತಿಲ್ವ ಯಾರು ಸೀನಿಯಾರಿಟಿ, ಯಾರು ಕೆಲಸ ಮಾಡೋರೆ, ಏನ್ ಮಾಡೋರೆ. ಮೊನ್ನೆ ಉಪಚುನಾವಣೆಯಲ್ಲಿ ಯಾರ್ಯಾರ ಶಕ್ತಿ ಏನು, ಯಾರ್ಯಾರು ಏನೇನು ಕೆಲಸ ಮಾಡೋದಿಲ್ಲ ಗೊತ್ತದಲ್ಲ, ಹೈಕಮಾಂಡ್ ಗಮನಕ್ಕೆ ಬಂದಲ್ಲ. ಸರ್ ಯೋಗೇಶ್ವರ್ಗೆ ಕೊಡ್ತಾರೆ ಅಂತ ಇರ್ಲಿ, ಅವರು ಆಕಾಂಕ್ಷಿ, ಅವರು ಆಸೆ ಇರಲ್ವ, ಯಾವ ಮನುಷ್ಯನಿಗೆ ಆಸೆ ಇರಲ್ಲ ಮಂತ್ರಿ ಆಗ್ಬೇಕು ಅಂತ. ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆಲುವಿನ ಬಗ್ಗೆ ಶಾಸಕ ಕೊತ್ತೂರು ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಫಲಿತಾಂಶ ಏರುಪೇರಾಗುತ್ತೆ ಅನ್ನೋದು ಮೊದಲೇ ಹೇಳಿದೆ, ಆದರೆ ಜನ ನಮ್ಮ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳಿದ್ದಾರೆ. ಇನ್ನು ಹಣದಿಂದ ಜಯ ಸಾಧಿಸಲಾಗಿದೆ ಎನ್ನುವ ವಿಪಕ್ಷ ಮಾತಿಗೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾವು ಹಣದಿಂದ ಗೆದ್ದಿದ್ದೇವೆ ಅನ್ನೋದಾದ್ರೆ ತೋರಿಸ್ಲಿ ಅಂತ ಜೆಡಿಎಸ್ ಶಾಸಕರಿಗೆ ಸವಾಲ್ ಹಾಕಿದ್ದಾರೆ. 3 ಚೆನ್ನಾಗಿದೆ ಅಂದರೆ ಕಡಿಮೆ ಅಂತರದಲ್ಲಿ ಗೆಲ್ತೀವಿ ಅಂತ ಹೇಳಿದ್ವಿ ನಾವು, ಆದರೆ ಅದು ನಿಜ ಆಗಿದೆ. ಅದು ಒಟ್ಟಿನಲ್ಲಿ ನಮ್ಗೆ ಸೆಂಟ್ರಲ್ಲಿ ಈ ಕೆಲವೊಂದು ಮಾತುಗಳಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಒಂದು ಡೌಟ್ ಇತ್ತು ನಮಗೆ. ಆದರೆ ಚೆನ್ನಾಗಿ ನೋಡಿ, ನಾನಿದ್ದಿದ್ದು ಹೊಂಗನೂರು ಹೋಬಳಿ ಅಂತಿದ್ದು 3800 ವೋಟ್ ಲೀಡ್ ಬಂದಿದೆ ಅಲ್ಲಿ. ಆ ಜಿಲ್ಲಾ ಪಂಚಾಯತಿಯಲ್ಲಿ 3800 ವೋಟ್ ಲೀಡ್ ಬಂದಿದೆ. ಹೌದು, ನಾನು ಅಲ್ಲೇ ಇದ್ದಿದ್ದು, ಹೊಂಗನೂರು ಜಿಲ್ಲಾ ಪಂಚಾಯತಿ ಏರಿಯಾದಲ್ಲಿ ನಾನಿದ್ದು, ಬೇರೆ ಕಡೆ ಹೋಗಿರಲಿಲ್ಲ, ಅಲ್ಲೇ ಇದ್ದು. 3800 ವೋಟ್ ಲೀಡ್ ಬಂದಿದೆ ಅಲ್ಲಿ ಟೋಟಲ್ ಜಿಲ್ಲಾ ಪಂಚಾಯತಿ. ಗೆಲುವು ಕಾರಣ ಬಂದ್ಬಿಟ್ಟು ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಣ್ಣ ಮುಖ್ಯಮಂತ್ರಿ, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರ ಅಧ್ಯಕ್ಷರ ಒಂದು DCM ಇದರಲ್ಲಿ ನಾವು ಜನಗಳ ಪರವಾಗಿದ್ದೀವಿ, ಅಭಿವೃದ್ಧಿ ಪರವಾಗಿದ್ದೀವಿ ನಾವು. ಅದಕ್ಕೆ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಕ್ಷೇತ್ರ ಸಂಚಾರದ ವೇಳೆ ಶಾಸಕ ಶರಣಗೌಡ ಕಂದಕೂರು ಮಕ್ಕಳ ಸಮಸ್ಯೆಯನ್ನ ಆಲಿಸಿದ್ದಾರೆ. ಗುರಮೆಠಕಲ್ ತಾಲೂಕಿನ ಇಡ್ಲೂರು ಗ್ರಾಮದ ಮಕ್ಕಳೊಂದಿಗೆ ಕಂದಕೂರು ಮಾತುಕತೆ ನಡೆಸಿದ್ದಾರೆ. ಚೆನ್ನಾಗಿ ಓದಬೇಕು, ಸೂಟ್ ಬಟ್ಟೆ ಟೈಮ್ಗೆ ಕೊಡ್ತಾರೆ ಅಂತ ಮಕ್ಕಳನ್ನ ಪ್ರಶ್ನಿಸಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ಶಾಲೆ ಬಿಡಬಾರದು, ಹತ್ತಿ ಬಿಡಿಸೋದಕ್ಕೆ ಹೋಗಬಾರದು ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಏನು ನಿಮ್ಮ ಶಾಲೆಯಲ್ಲಿ 1ರಿಂದ 6ನೇ ತರಗತಿ, 1ರಿಂದ 7ನೇ ತರಗತಿ ಶಾಲೆಗೆ ಮಾಸ್ಟರ್ದಾರ ಎಲ್ಲ ಚಲೋ ಹೇಳ್ತಾರ, ಸುಳ್ಳು ಹೇಳ್ಬಾರ್ದು. ಊಟ ಕೊಡ್ತಾರ, ಸಹಿ ಪಟ್ಕರ. ಊಟ ಚಲೋ ಕೊಡ್ತಾರ. ಸ್ಕೂಲ್ ಬಿಲ್ಡಿಂಗ್ ಚಲೋ ಅದ. ಅಲ್ಲಿ ಎದುರಿರೋದು ಹೈಸ್ಕೂಲ, ಅಲ್ಲಿ ರೋಡಿಗಿರೋದು. ಚಲೋ ಓದ್ಬೇಕಲ್ಲ, ಬೂಟು ಬಟ್ಟಿ ಟೈಮಿಗೆ ಕೊಡ್ತಾರಿಲ್ಲ, ಸುಳ್ಳು ಹೇಳ್ಬಾರ್ದು. ಕೊಟ್ರ ತತ್ತಿ ತಿನ್ಲಾರ್ದವ್ರಿಗೆ ಏನ್ ಕೊಡ್ತಾರ? ಚಕ್ಕಿ ಮತ್ತೇನೊಂದು ಕೊಡ್ತಾರ. ಚಲೋ ಓದ್ಬೇಕಲ್ಲ, ಸಾಲಿ ಬಿಡಬಾರ್ದು. ಹತ್ತಿ ಮಂಡ್ಯದಲ್ಲಿ ಬಾರ್ ಲೈಸೆನ್ಸ್ಗಾಗಿ ಲಂಚಕ್ಕೆ ಬೇಡಿಕೆ ಇಟ್ಟ ವಿಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಬಕಾರಿ ನಿರೀಕ್ಷಕ ಶಿವಶಂಕರ್ ಆರಾಧ್ಯರನ್ನ ಅಮಾನತು ಮಾಡಲಾಗಿದೆ. ಇದರೊಂದಿಗೆ ಮಂಡ್ಯ ಅಬಕಾರಿ ಡಿಸಿ ರವಿಶಂಕರ್ ಅಮಾನತಿಗೂ ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸಂಪುಟ ರಚನೆಯ ಬಗ್ಗೆ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಮಾತನಾಡಿದ ಅವರು, ಸಂಪುಟ ವಿಚಾರಣೆಯಲ್ಲಿ ಬಾಲಕೃಷ್ಣಗೆ ಸಚಿವ ಸ್ಥಾನವನ್ನ ಕೊಡ್ತೀವಿ ಅಂತ ಸಿಎಂ ಡಿಸಿಎಂ ಹೇಳವ್ರೆ, ಆದ್ರೆ ನೋಡೋಣ ಆ ಟೈಮ್ಗೆ ಏನೇನ್ ಆಗುತ್ತೋ. ನಮ್ಮ ಹೈಕಮಾಂಡ್ ಯಾವ ತೀರ್ಮಾನವನ್ನ ಮಾಡುತ್ತೋ ಗೊತ್ತಿಲ್ಲ. ಪೊಲೀಸ್ ಆಗಿದ್ರೆ ಪ್ರಮೋಷನ್ ಆಗಿ ಡಿವೈಎಸ್ಪಿ ಆಗ್ತಿದ್ರು, ಆದ್ರೆ ನಮಗೆ ಯಾವುದೇ ಪ್ರಮೋಷನ್ ಸಿಕ್ಕಿಲ್ಲ. ಎಲ್ಲಿದ್ದೇವೋ ಅಲ್ಲೇ ಇದ್ದೀವಿ. ಸಚಿವ ಸ್ಥಾನಕ್ಕೆ ನಾವು ಒತ್ತಾಯ ಮಾಡೋದಲ್ಲ, ಅದು ಆಗಲೇಬೇಕು. ನಾವು ಲಾಬಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಡಿಸೆಂಬರ್ನಲ್ಲಿ ಸಂಪುಟ ಪುನರಚನೆ ಆಗುವಂಥ ಸಂಭವ ಐತೆ ಅಂತ ಹೇಳ್ಬಿಟ್ಟು ಮಾಧ್ಯಮಗಳು ಬಿಂಬಿಸ್ತಾರೆ. ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳವ್ರೆ, ನೋಡುವ ಆ ಟೈಮ್ ಏನೇನಾಗ್ತದೆ ಅಂತ. ಹೈಕಮಾಂಡ್ ಕೂಡ ತೀರ್ಮಾನ. ನೀವೊಬ್ರು ಆಕಾಂಕ್ಷಿ ಪ್ರಬಲ ಸರ್, ಆಕಾಂಕ್ಷಿ ಎಲ್ಲ ಮಾಡ್ಲೇಬೇಕಲ್ವೇನ್ರಿ? ಎಷ್ಟು ಜನ ರೀ ಪೊಲೀಸ್ ಕೆಲಸ? ನಮ್ಗೆ ಇನ್ನೂ ಪೊಲೀಸ್ನವರಾಗಿದ್ರೆ ಇಷ್ಟೊತ್ತಿಗೆಲ್ಲ ಪ್ರಮೋಷನ್ ಸಿಕ್ಕಿ ಡಿವೈಎಸ್ಪಿ ಆಗ್ಬಿಡೋರು 35 ವರ್ಷಕ್ಕೆ. ನಮ್ಗೆ ಇನ್ನೂ ಪ್ರಮೋಷನ್ ಸಿಕ್ಕಿಲ್ಲ, ಬರೀ ಅಲ್ಲೇ ಇದೀವಿ ನಾವು. ಪ್ರಬಲವಾದ ಆಕಾಂಕ್ಷೆ ಕೇಳ್ತಾ ಇದೀವಿ, ಪ್ರಬಲವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರಬಲ ಅಲ್ಲ, ಆಗ್ಲೇಬೇಕು, ಒತ್ತಾಯ ಮಾಡಿದ್ರೆ ಸರ್, ಆಗ್ಲೇಬೇಕು ಅಂತ ಹೇಳ್ತಾ ಇದ್ದೀನಲ್ಲ. ಒತ್ತಾಯ ಏನದು? ಆಗ್ಲೇಬೇಕು, ಈ ಬಾರಿ ಆಗ್ಲೇಬೇಕು. ಬೇರೆ ಬೇರೆ ಲಾಬಿ ನಡೆಸ್ತಾ ಇದ್ದಾರೆ. ಲಾಬಿ ನಾನೇ ನಡೆಸಬೇಕು, ಗೊತ್ತಿಲ್ವ ಯಾರು ಸೀನಿಯಾರಿಟಿ, ಯಾರು ಕೆಲಸ ಮಾಡೋರೆ, ಏನ್ ಮಾಡೋರೆ. ಮೊನ್ನೆ ಉಪಚುನಾವಣೆಯಲ್ಲಿ ಯಾರ್ಯಾರ ಶಕ್ತಿ ಏನು, ಯಾರ್ಯಾರು ಏನೇನು ಕೆಲಸ ಮಾಡೋದಿಲ್ಲ ಗೊತ್ತದಲ್ಲ, ಹೈಕಮಾಂಡ್ ಗಮನಕ್ಕೆ ಬಂದಲ್ಲ. ಸರ್ ಯೋಗೇಶ್ವರ್ಗೆ ಕೊಡ್ತಾರೆ ಅಂತ ಇರ್ಲಿ, ಅವರು ಆಕಾಂಕ್ಷಿ, ಅವರು ಆಸೆ ಇರಲ್ವ, ಯಾವ ಮನುಷ್ಯನಿಗೆ ಆಸೆ ಇರಲ್ಲ ಮಂತ್ರಿ ಆಗ್ಬೇಕು ಅಂತ. ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆಲುವಿನ ಬಗ್ಗೆ ಶಾಸಕ ಕೊತ್ತೂರು ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಫಲಿತಾಂಶ ಏರುಪೇರಾಗುತ್ತೆ ಅನ್ನೋದು ಮೊದಲೇ ಹೇಳಿದೆ, ಆದರೆ ಜನ ನಮ್ಮ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳಿದ್ದಾರೆ. ಇನ್ನು ಹಣದಿಂದ ಜಯ ಸಾಧಿಸಲಾಗಿದೆ ಎನ್ನುವ ವಿಪಕ್ಷ ಮಾತಿಗೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾವು ಹಣದಿಂದ ಗೆದ್ದಿದ್ದೇವೆ ಅನ್ನೋದಾದ್ರೆ ತೋರಿಸ್ಲಿ ಅಂತ ಜೆಡಿಎಸ್ ಶಾಸಕರಿಗೆ ಸವಾಲ್ ಹಾಕಿದ್ದಾರೆ. 3 ಚೆನ್ನಾಗಿದೆ ಅಂದರೆ ಕಡಿಮೆ ಅಂತರದಲ್ಲಿ ಗೆಲ್ತೀವಿ ಅಂತ ಹೇಳಿದ್ವಿ ನಾವು, ಆದರೆ ಅದು ನಿಜ ಆಗಿದೆ. ಅದು ಒಟ್ಟಿನಲ್ಲಿ ನಮ್ಗೆ ಸೆಂಟ್ರಲ್ಲಿ ಈ ಕೆಲವೊಂದು ಮಾತುಗಳಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಒಂದು ಡೌಟ್ ಇತ್ತು ನಮಗೆ. ಆದರೆ ಚೆನ್ನಾಗಿ ನೋಡಿ, ನಾನಿದ್ದಿದ್ದು ಹೊಂಗನೂರು ಹೋಬಳಿ ಅಂತಿದ್ದು 3800 ವೋಟ್ ಲೀಡ್ ಬಂದಿದೆ ಅಲ್ಲಿ. ಆ
ಆ ಜಿಲ್ಲಾ ಪಂಚಾಯತಿಲಿ 3800 ಓಟ್ ಲೀಡ್ ಬಂದಿದೆ. ಹೌದು, ನಾನು ಅಲ್ಲೇ ಇದ್ದಿದ್ದು. ಒಂಗ್ನೂರು ಜಿಲ್ಲಾ ಪಂಚಾಯತಿ ಏರಿಯಾದಲ್ಲಿ ನಾನಿದ್ದು, ಬೇರೆ ಕಡೆ ಹೋಗಿರಲಿಲ್ಲ, ಅಲ್ಲೇ ಇದ್ದು. 3800 ಓಟ್ ಲೀಡ್ ಬಂದಿದೆ ಅಲ್ಲಿ ಟೋಟಲ್ ಜಿಲ್ಲಾ ಪಂಚಾಯತಿ. ಗೆಲುವು ಕಾರಣ ಬಂದ್ಬಿಟ್ಟು ಸರ್ಕಾರ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಣ್ಣ ಮುಖ್ಯಮಂತ್ರಿ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಅಧ್ಯಕ್ಷರ ಒಂದು DCM ಇದರಲ್ಲಿ ನಾವು ಜನಗಳ ಪರವಾಗಿದ್ದೀವಿ, ಅಭಿವೃದ್ಧಿ ಪರವಾಗಿದ್ದೀವಿ ನಾವು. ಅದಕ್ಕೆ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಕ್ಷೇತ್ರ ಸಂಚಾರದ ವೇಳೆ ಶಾಸಕ ಶರಣಗೌಡ ಕಂದಕೂರು ಮಕ್ಕಳ ಸಮಸ್ಯೆಯನ್ನ ಆಲಿಸಿದ್ದಾರೆ. ಗುರಮೆಠಕಲ್ ತಾಲೂಕಿನ ಇಡ್ಲೂರು ಗ್ರಾಮದ ಮಕ್ಕಳೊಂದಿಗೆ ಕಂದಕೂರು ಮಾತುಕತೆ ನಡೆಸಿದ್ದಾರೆ. ಚೆನ್ನಾಗಿ ಓದಬೇಕು, ಸೂಟ್ ಬಟ್ಟೆ ಟೈಮ್ಗೆ ಕೊಡ್ತಾರೆ ಅಂತ ಮಕ್ಕಳನ್ನ ಪ್ರಶ್ನಿಸಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ಶಾಲೆ ಬಿಡಬಾರದು, ಹತ್ಯೆ ಬಿಡಿಸೋದಕ್ಕೆ ಹೋಗಬಾರದು ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಏನು ನಿಮ್ಮ ಶಾಲೆಯಲ್ಲಿ 1ರಿಂದ 6ನೇ ತರಗತಿ, 1ರಿಂದ 7ನೇ ತರಗತಿ ಶಾಲೆ ಮಾಸ್ಟರ್ದಾರ ಎಲ್ಲ ಚಲೋ ಹೇಳ್ತಾರ, ಸುಳ್ಳು ಹೇಳ್ಬಾರ್ದು. ಊಟ ಕೊಡ್ತಾರ, ಸೈ ಪಟ್ಕರ, ಊಟ ಚಲೋ ಕೊಡ್ತಾರ. ಸ್ಕೂಲ್ ಬಿಲ್ಡಿಂಗ್ ಚಲೋ ಅದ. ಅಲ್ಲಿ ಎದುರಿರೋದು ಹೈಸ್ಕೂಲ, ಅಲ್ಲಿ ರೋಡಿಗಿರೋದು. ಚಲೋ ಓದ್ಬೇಕಲ್ಲ, ಬೂಟು ಬಟ್ಟಿ ಟೈಮಿಗೆ ಕೊಡ್ತಾರಿಲ್ಲ, ಸುಳ್ಳು ಹೇಳ್ಬಾರ್ದು. ಕೊಟ್ರ ತತ್ತಿ ತಿನ್ಲಾರ್ದವ್ರಿಗೆ ಏನ್ ಕೊಡ್ತಾರ? ಚಕ್ಕಿ ಮತ್ತೇನೊಂದು ಕೊಡ್ತಾರ. ಚಲೋ ಓದ್ಬೇಕಲ್ಲ, ಸಾಲಿ ಬಿಡಬಾರ್ದು. ಹತ್ತಿ ಮಂಡ್ಯದಲ್ಲಿ ಬಾರ್ ಲೈಸೆನ್ಸ್ಗಾಗಿ ಲಂಚಕ್ಕೆ ಬೇಡಿಕೆ ಇಟ್ಟ ವಿಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಬಕಾರಿ ನಿರೀಕ್ಷಕ ಶಿವಶಂಕರ್ ಆರಾಧ್ಯರನ್ನ ಅಮಾನತು ಮಾಡಲಾಗಿದೆ. ಇದರೊಂದಿಗೆ ಮಂಡ್ಯ ಅಬಕಾರಿ DC ರವಿಶಂಕರ್ ಅಮಾನತಿಗೂ ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ.